ಗುರು. ದೂರದಿಂದ ಕಾಣಿಸುತ್ತೆ ಬೀಚ್ ಹತ್ರ, ಹೋಟ್ಲ್ ಮುಂದೆ ಇಲ್ಲಿ ಹೆಂಗೆ ಕಾಣಿಸುತ್ತೆ ಹತ್ರದಲ್ಲಿ. ಸೊ ಇಲ್ಲಿ ಎಲ್ಲ ಸ್ಟಾಪು ಎಲ್ಲ ಹಿಂದೆ ಕಾಣಿಸ್ಬೋದು, ಎಲ್ಲರೂ ಇರ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಅವರು ಬರ್ಕೊಂಡು ನಮ್ಮ ಹೆಸರು ನಮ್ಮ ನಂಬರ್ ಬರ್ಕೊಂಡು, ಹೆಸರು ಬರೀ ಇರುತ್ತೆ ಅಲ್ಲಿ, ರೂಮ್ ನಂಬರು ಹೋಟ್ಲ್ ಹೆಸರು ಬರ್ಕೊಂಡು ಇದನ್ನು ಕೈಗೆ ಹಾಕ್ತಾರೆ. ಇಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಮಧ್ಯ ಐಲ್ಯಾಂಡ್ಗೆ ಹೋಗಬೇಕು. ಮಧ್ಯದಲ್ಲಿ ವಾಟರ್ ಸ್ಪೋರ್ಟ್ಸ್ ಇರುತ್ತೆ, ನೋಡೋಣ ಆಗ ಎಷ್ಟಾಗುತ್ತೋ ಅಷ್ಟು ಆಡ್ತೀವಿ. ಫ್ಯಾಮಿಲಿಗೆ ಸಪ್ರೇಟ್ ಲೈನ್, ಹುಡುಗರಿಗೆಲ್ಲ ಸಪ್ರೇಟ್ ಲೈನ್ ಮಾಡ್ತೀವಿ. ನಾವು 10 ನಿಮಿಷ ಕಾಯಿಸ್ಬಿಟ್ಟು ಇಲ್ಲಿ ಎಲ್ಲ ಎಷ್ಟೊಂದು ಜನ ಬಂದಮೇಲೆ ಇಷ್ಟಲ್ಲಿರೋರೆಲ್ಲ ಲೈನ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಿಲ್ಸೋರೆ ಸುಡ್ತಾ ಇದೆ, ಎಲ್ಲ ಕಡೆಯಿಂದ ನೀರು ಹರಿತಾ ಇದೆ. ನೀರು ಜಲಪಾತ ಥರ ಬಾಡಿ ಒಳಗಡೆ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಆಲ್ರೆಡಿ. ಅದು ಐಲ್ಯಾಂಡ್ಗೆ ಹೋದರೆ ಇನ್ನೂ ಬಿಸಿಲಂತೆ. ಟೊಪ್ಪಿಗಳು ಮಾರ್ತಾಯಿದ್ದಾರೆ, ಟೊಪ್ಪಿಗಳು ತೊಗೊಂಡ್ರೆ ಬೆಸ್ಟು. ನಾವು ತೊಗೊಂಡಿಲ್ಲ, ಮುಖ ಎಲ್ಲ ಸುಟ್ಟು ಬದನೆಕಾಯಿ ಆಗುತ್ತೆ. ತೊಗೊಳಲ್ಲ, ಚೌಕಾಸಿ ನಮ್ಮ ರೇಟ್ ಕೊಟ್ಟರೆ ತೊಗೊಳಲ್ಲ. ಚೆನ್ನಾಗಿ ಕಾಣಿಸಿದೆ ಟೊಪ್ಪಿ, ಎಲ್ಲರಿಗೂ ಚೆನ್ನಾಗಿ ಕಾಣಿಸಿದ್ಯಾ? ಕಲರ್ ಟೊಪ್ಪಿ ಸ್ವಲ್ಪ ಆದರೂ ಶೇಡ್ ಬರಲಿ ಅಂತ. ಕಡೆ ಬೋಟಿಂದ ಕರ್ಕೊಂಡು ಹೋಗ್ತಾರೆ. ಡೈರೆಕ್ಟಾಗಿ ಬಂದು ಕೂಡ ಬುಕ್ಕಿಂಗ್ ಮಾಡ್ಕೊಬೋದು. ಪ್ಯಾಕೇಜಿಂದ ಯಾರು ಬರೋಲ್ಲ, ಡೈರೆಕ್ಟಾಗಿ ಬರ್ತಾರೆ, ಅವರು ಕೂಡ ಇಲ್ಲಿ ಬಂದು ಬುಕ್ ಮಾಡ್ಕೊಬೋದು. ಇಲ್ಲಿನೊಂದು ಏನಂದರೆ ಕಾಂಬೋ ಆಫರ್ಸ್ ಏನೆಲ್ಲ ಇರುತ್ತೆ ಅಲ್ಲಿ, ಗೇಮ್ಸು ಎಲ್ಲ ಸೇರಿ ಆ ಥರನೂ. ಬ್ರಿಡ್ಜ್ ಮೇಲಿಂದ ಅಲ್ಲಿವರೆಗೂ ಹೋಗಬೇಕು, ಅಲ್ಲಿ ಬೋಟ್ ಹತ್ತಕ್ಕೆ. ಇಲ್ಲಿಂದ ಒಂದು ಗುಂಪು ಬರ್ತಾ ಇದೆ. ಈಗ ಎಷ್ಟು ಜನ ಬ್ರೋ ಐಲ್ಯಾಂಡ್ ಮುಳುಗೋಗಲ್ವ ಎಷ್ಟು ಜನ ತುಳಕ್ಕೆ. ನೋಡಿ ಕ್ಯೂ ಹೆಂಗಿದೆ ಈ ಕಡೆ. ಇನ್ನೊಂದು ಏನಂದರೆ ಇಲ್ಲಿ ಬರೆದವರಲ್ಲ ನಂಬರು 0254 ಅಂತ. 4 ಇರೋದು ಅಂದ್ಕೊಂಡು ನಾವೇನು ಅಂದ್ಕೊಂಡ್ವಿ, ಇಲ್ಲೆಲ್ಲ ನಂಬರ್ಗಳಿದೆ ಈ ಥರ ಡೆಕ್ಗಳಿಗೆ 4, 5, 6 ಅಂತ. ಅದು ಅಂದ್ಬಿಟ್ಟು ಅಲ್ಲಿ ಹೋದ್ವಿ, ಬಟ್ ಹಂಗಲ್ಲ ಲೆಕ್ಕ. 025 ಬಂದ್ಬಿಟ್ಟು ನಂಬರು, 4 ಬಂದ್ಬಿಟ್ಟು 4 ಜನ. ನಾವು ಎಷ್ಟು ಜನ ಇದ್ದೀವಿ ಅಂದರೆ 4 ಜನ, 5 ಜನ ಇದೆ ಗ್ರೂಪ್, 5 ಜನ ಅಂತ ಬರೀತಾರೆ ಗ್ರೂಪ್ ನಂಬರ್. ಎಷ್ಟು ಜನ ಇದ್ದಾರೆ ನಂಬರ್ಸು 25 ಅಂದರೆ ಇದೆ. ಸೊ ಇದೆಲ್ಲ ಒಬ್ಬರು ಕಡೆ ಒಂದು ಏಜೆನ್ಸಿ ಕಡೆಯಿಂದ ಬಂದಿರೋದು ಅಂತ. ಪುಚ್ಕೋ ನಮ್ಮ ಸ್ಪೀಡ್ ಬೋಟು ಸುಜುಕಿ ಇಂಜಿನ್ ಜಾಕೆಟ್ ಹಾಕ್ಕೊಳ್ಳಬೇಕು. ಗಾಡೀಲಿ ಬಂದಿದ್ದಕ್ಕೆ ಎಫೆಕ್ಟ್ಗೆ ನಿಂತ್ಕೊಂಡ್ರೆ ಹೀಗೆ ಸಿಗುತ್ತೆ ಬಾಡಿ. ನೀವಲ್ಲ ಹಿಂದೆ ಕೂತಿದ್ರೆ ನಾನು ಮುಂದೆ ಕೂತಿದ್ದು ಏನು ಅದೇ ಬಂದು ಹೊಡಿತಾ ಇದ್ರೆ ಎತ್ತೆತ್ತಿ ಕುಕ್ಕಿ ಭಯ ಆಗ್ಬಿಡ್ತು ನಮಗೆ. अभी सामान पकड़ा लेकर ये आगे टिकट दिखाना है, पैरासेलिंग वाले स्टार्ट कर लो. पैरासेलिंग पहले करेगा, पहले गाड़ी के बाद हम लोग जाएगा. हाँ, उसके बाद आप लोग जाएगा आगे. ओके ಈಗ ಏನಾಯಿತು ಅಂದರೆ 2,500 ಬಾತ್ಗೆ 4 ಆ್ಯಕ್ಟಿವಿಟಿ ಸಿಗುತ್ತೆ. ಪ್ಯಾರಾಸೈಲಿಂಗು, ಆಮೇಲೆ ಅಂಡರ್ ವಾಟರ್ ಸೀವೋ ಹಾಕು, ಅದರಲ್ಲಿ ಅಂಡರ್ ವಾಟ್ರಲ್ಲಿ ಫೋಟೋ ವೀಡಿಯೋ ಸಿಗುತ್ತೆ. ಆಮೇಲೆ ಅಲ್ಲಿ ಕೋರಲ್ ಐಲ್ಯಾಂಡ್ಗೆ ಬಂದಮೇಲೆ ಜೆಟ್ ಸ್ಕೀ ಮತ್ತು ಬನಾನಾ ರೈಡು. ಇಷ್ಟು 2,500 ಪರ್ ಪರ್ಸನ್. ನಾವೇನು ಮಾಡಿದ್ವಿ, 4 ಜನ ಇರೋದ್ರಿಂದ 2 ಪ್ಯಾಕೇಜ್ ತೊಗೊಂಡ್ವಿ. 2 ಪ್ಯಾಕೇಜ್ ತೊಗೊಂಡು 4 ಜನ ಶೇರ್ ಮಾಡ್ಕೊಬೋದು. ಅದು ಹೆಂಗೆ ಶೇರ್ ಮಾಡೋದು ಅಂತ ಆಮೇಲೆ ಹೇಳ್ತೀವಿ. ಸೊ 4 ಜನ ಶೇರ್ ಮಾಡ್ಕೊಂಡ್ವಿ, ಒಬ್ಬೊಬ್ಬರು ಒಂದೊಂದು ಆ್ಯಕ್ಟಿವಿಟಿ ಮಾಡ್ತೀವಿ. ಸೊ ಈಗ ಹೋಗಬೇಕು. ಫಸ್ಟ್ ಪ್ಯಾರಾಸೈಲಿಂಗು ನಾನು ಹೋಗ್ತಾಯಿದ್ದೀನಿ. ಸೊ ಪ್ಯಾರಾಸೈಲಿಂಗಲ್ಲಿ ಅವರು ವೀಡಿಯೋ ತೆಗಿಯಲ್ಲ, ಮೇಲೆ ಹೋಗೋದಕ್ಕೆ ಕ್ಯಾಮ್ರಾ ನಮ್ಮದೇ ಎತ್ಕೊಂಡು ಹೋಗಬೇಕು. ನಮ್ಮ ರಿಸ್ಕು, ಬಿದ್ದರೆ ಹೋಯ್ತಷ್ಟೇ. ಸೊ ಅದಕ್ಕೆ ನಾವು 360 ಎತ್ಕೊಂಡು ಹೋಗ್ತಾಯಿದ್ದೀನಿ. ಒಂಚೂರು ಗ್ಯಾಪೇ ಕೊಟ್ಟಿಲ್ಲ ಗುರು, ಲಾಕ್ ಮಾಡಿ ಕಳ್ಸ್ಬಿಟ್ರು. ಅಯ್ಯಪ್ಪ ರೆಕಾರ್ಡ್ ಏನಾಗ್ತಿದೆ ಗೊತ್ತಿಲ್ಲ, ವಾಯ್ಸ್ ಬರ್ತಿದೆ ಅಂತ. ಸೂಪರ್. ಓ ಮೈ ಗಾಡ್.
ನನಗೆ ಭಯ, ಅದಕ್ಕೆ ನಾನು ಇದು ಬಂದ್ಬಿಟ್ಟೆ. ಹರ್ಷವರ್ಧನ್ ಅವರು ಕೆಳಗಡೆ ಹೋಗ್ತಾರೆ ಕೋರಲ್ಲೆಲ್ಲ ನೋಡೋಕ್ಕೆ. ಅಷ್ಟೇ, ಇದು 5 ನಿಮಿಷ ಇರಲ್ಲ, ಬಟ್ ಒಳ್ಳೆ ಮಜಾ. ಸೂಪರ್ ಬಂದಾಗ ಮಾಡಲೇಬೇಕು. ಪ್ಯಾರಾ ಸ್ಟೈಲಿಂಗ್ ಡಗ 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 ಹಾಡು. 2 ಕೈ ಬಿಡ್ಬೋದು. ಆಫ್ರಿಕಾದಲ್ಲಿ ಶೀತ ಈಗ ಕರ್ಕೊಂಡು ಅಲ್ಲೇ ಸತ್ಯ. Coming. जल्दी साहब, बढ़िया। ಅಯ್ಯಪ್ಪ ರೆಕಾರ್ಡ್ ಆಗಿದೆ, ಸಖತ್ತಾಗಿತ್ತು. ಹೊರ್ತು ಸೂಪರ್ ಹೊರ್ತು ಮಾಡಲೇಬೇಕು. ಈಗ ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಅಂಡರ್ ಸಿ ವಾಕ್. ಓಕೆ, ಇವ್ರು ಹೋಗ್ತಾ ಇದ್ದಾರೆ ಆ್ಯಂಡ್ ಅವ್ರು ಹೋಗ್ತಾ ಇದ್ದಾರೆ. ನಾವು ಸೋಮವಾರ ಕುತ್ಕೊಂಡು ನೋಡ್ತೀವಿ. ಈ ಥರ ಸಿಲಿಂಡರ್ಗಳು ತಲೆ ಮೇಲೆ ಹಾಕ್ಬಿಟ್ಟು ಕಳಿಸ್ತಾರೆ, ಎಲ್ಲರಿಗೂ ಒಳಗಡೆ ಬಿಡ್ತಾರೆ. ಪೈಪ್ಗಳು ನೋಡಿ ಅದರದ್ದು, ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಮೇಲಿಂದ ಸಿಲಿಂಡ್ರಲ್ಲಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನಾರ್ಮಲಾಗಿ ಇಲ್ಲಿ ಹೆಂಗೆ ಉಸಿರಾಡ್ತಾ ಇದೀವೋ, ಇಲ್ಲಿ ಹೆಂಗೆ ಉಸಿರಾಡ್ತಿದೋ ಅದೇ ಥರ ಉಸಿರಾಡ್ತಿದ್ದೀವಿ. ಏನು ಈಜು ಬರ್ದಿದ್ರು ಪರವಾಗಿಲ್ಲ. ನಾವು 2 ಪ್ಯಾಕೆಟ್ ತೊಗೊಂಡಿದ್ದ ಶೇರ್ ಮಾಡ್ಬೋದಾಗಿದೆ ಆಕ್ಟಿವಿಟಿ. ಅದಕ್ಕೆ ಎಲ್ಲರೂ ಮಾಡೋಕ್ಕಾಗಲ್ಲ. ನಾವಿಬ್ರು ಅದನ್ನು ಮಾಡಿದ್ವಿ, ಇವರಿಬ್ಬರು ಇದನ್ನು ಮಾಡ್ತಾರೆ. ಆಮೇಲೆ ಬನಾನಾ ರೈಡು, ಆಮೇಲೆ ಹೆಂಗಿತ್ತು ಬ್ರದರ್? ಆಯ್ತಾ? ಸೂಪರ್ ಧಮಾಕ. ಹೌದಾ? ಮೇಲೆ ಆನಿದ್ದು ಅಂದ್ರೆ ಇದು ನೀರು ಕಡೆ ಇನ್ನೊಂದರ ಎಷ್ಟೊತ್ತಾಯ್ತು ನಾವು ಹೋಗಿ? ಆಯಿತು, ಆಯ್ತು. ಹೌದಾ? ಮೀನುಗಳು ಯಾವ ಬ್ರೆಡ್ ತಿನ್ನಿಸ್ತಾ ಇದ್ರೆ ಹಂಗೆ ಮುಖಾಂತರ ಎಲ್ಲ ಬರುತ್ತೆ. ತಿನ್ನಿಸ್ತೀರಾ? ಎಷ್ಟು ದೊಡ್ಡ ಮೀನು? ಸಿಕ್ಕಾಪಟ್ಟೆ ಮೀನಿದೆ, ದೊಡ್ಡದೆಲ್ಲ ಇದೆ. ವಿಡಿಯೋ ತಗೊಂಡು ಅವನು ನಾವು ತೆಗೆದು ಕೊಡ್ತಾನೆ. ಏನೋ आपका ಸಾಮಾನು. ಈಗ ವಾಪಸ್ಸಿಗೆ ಕೋರಲ್ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆಗಿದ ತಕ್ಷಣ ಆಕ್ಟಿವಿಟಿ ಹೋಗ್ಬಾರದು. ಇದೇ ಕೋರಲ್ ಐಲ್ಯಾಂಡ್. Chalo, chalo. Thả thằng kia nữa bây giờ nó thả thằng kia nữa. Nó chấm nữa bây giờ nó chấm. ಈಜೊಡಿಬೋದು, ಎಲ್ಲರೂ ಈಜೊಡಿತಾ ಇದ್ರು. ಆ ಕಡೆ ಜೆಟ್ ಸ್ಕೀಗಳಿದೆ, ನಮ್ಮದು ಆ್ಯಕ್ಟಿವಿಟಿ ಬನಾನಾ ರೈಡ್ ಇದೆ. 4 ಜನರು ಸೇರಿ ಇಬ್ಬರು ಬನಾನಾ ರೈಡು, ಇಬ್ಬರು ಜೆಟ್ ಸ್ಕೀ ಮಾಡ್ಬೋದು. ನಾವು ತೊಗೊಂಡ್ರೆ 2 ಪ್ಯಾಕೇಜಲ್ಲಿ. ನಾವು ಕೇಳ್ಬಿಟ್ಟು 4 ಜನನು ಬನಾನಾ ರೈಡ್ ಹೋಗ್ಬಿಡೋಣ, ಜೆಟ್ ಸ್ಕೀ ಬೇಡ ಅಂತ ಅನ್ತಾ ಇದ್ದೀವಿ. ನೋಡೋಣ ಏನಂತಾರೆ ಅಂತ ಕೇಳ್ಬಿಟ್ಟು ಮಾತಾಡ್ಬೇಕಿದೆ. ಈಗ ಕೈಗೆ ಹಾಕ್ಕೊಂಡ್ವಿ, ಬಳೆ ಹಾಕಿದ್ರು, ಮಾರ್ಕ್ ಮಾಡಿದ್ರು. ಈಗ ಜೆಟ್ ಇದು ಹಾಕ್ಕೊಂಡು ಹಾಂ ಬನ್ನಿ. ಥ್ಯಾಂಕ್ ಯು. ಹೇಳ್ತೀನಿ ಹಾಗೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಎಲ್ಲ ಒದ್ದೆ ಬಟ್ಟೆ ಗಲೀಜಾಗುತ್ತೆ. ಬಟ್ಟೆ ಬಗ್ಗೆ ಕೇರ್ ಮಾಡಬಾರ್ದು ಇಲ್ಲಿ ಬಂದಾಗ. ಮೇಕಪ್ ಬಗ್ಗೆ ಕೇರ್ ಮಾಡಿ. ಮೇಕಪ್ ಬಗ್ಗೆ ಕೇರ್ ಮಾಡಬಾರ್ದು ಇಲ್ಲಿ ಬಂದಾಗ. ಅಂಕಲ್ ಸ್ಟಾರ್ಟಿಂಗಲ್ಲೇ ಹೇಳ್ದ, ಬಟ್ಟೆ ಗಲೀಜಾಗುತ್ತೆ, ಬಟ್ಟೆ ಒದ್ದೆ ಆಗುತ್ತೆ, ಬಟ್ಟೆ ಮಣ್ಣಾಗುತ್ತೆ ಆಯಿತಾ. ಟೈಟಾಗಿ ಹಾಕ್ಕೊಂಡು ಈಗ ಏನಾಯ್ತು ಕತೆ ಅಂದರೆ, ನಾವು 2 ಪ್ಯಾಕೇಜ್ ತೊಗೊಂಡಿದ್ವಲ್ಲ, 2 ಪ್ಯಾಕೇಜಲ್ಲಿ ಶೇರ್ ಮಾಡ್ಕೊಂಡ್ವಿ. ಒಬ್ಬರು ನೀರೊಳಗೆ ಹೋದ್ವಿ, ಒಬ್ಬರು ಹಾರಿದ್ವಿ. ಈ ಥರ 2 ಪ್ಯಾಕೇಜಲ್ಲಿ ಆಯಿತು. ಇನ್ನು 2 ಆ್ಯಕ್ಟಿವಿಟಿ ಇದೆ. ಏನೋ ಬನಾನಾ ರೈಡು, ಜೆಟ್ ಸ್ಕೀ, ಬನಾನಾ ರೈಡು, ಜೆಟ್ ಸ್ಕೀ ಇತ್ತು. ಸೊ 4 ಇಬ್ಬರು ಬನಾನಾ ರೈಡ್ ಮಾಡ್ಬೋದಾಯಿತು, ಇಬ್ಬರು ಜೆಟ್ ಸ್ಕೀ ಮಾಡ್ಬೋದಾಯಿತು. ನಾವೇನು ಮಾಡಿದ್ವಿ, ಬೇಡ ನಮಗೆ ಬನಾನಾ ರೈಡು, ನಾವು 4 ಜನ ಜೆಟ್ ಸ್ಕೀ ಮಾಡ್ತೀವಿ. ಅವಾಗ ಏನಾಯಿತು ಅಂದರೆ, ಆಯಿತು ಅಂದರು. ಬಟ್ ಜೆಟ್ ಸ್ಕೀ ಸ್ವಲ್ಪ ಕಾಸ್ಟ್ಲಿ ಕಂಪೇರ್ ಟು ಬನಾನಾ ರೈಡು. 100 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಪರ್ ರೈಡು. ಸೊ
ನಾವು ತೊಗೊಂಡ್ರೆ 2 ಪ್ಯಾಕೇಜ್ ಅಲ್ವಾ. ಸೊ 2 ಪ್ಯಾಕೇಜ್ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಜೆಟ್ ಸ್ಕಿ ತೊಗೊಂಡು. ಸೊ ಅಲ್ಲಿ ಕರೀತಾವಲ್ಲ ಅಂಕಲ್, ಅಲ್ಲಿಗೆ ಹೋಗ್ಬೇಕೀಗ. ಜೆಟ್ ಸ್ಕಿ ತೊಗೊಂಡು ಈಗ ಹೂಮ್ 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 ಹೂಮ್. ನಾವು ಓಡಿಸಲ್ಲ, ನಾವು ಕೂತ್ಕೊಂತೀವಿ, ಹಿಂದ್ಗಡೆ ಓಡಿಸ್ತಾರೆ ಅಷ್ಟೇ. ನಾವು ಓಡಿಸ್ಬೋದಂತೆ, ಬಟ್ ರಿಸ್ಕ್ ಬೇಡ, ಅದು ಓಡ್ಸೋಕ್ಕಾಗಲ್ಲ, ಕಷ್ಟ. ಅಲೆಗಳ ಬಡಿತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಡಿತ. ಫಸ್ಟ್ ಟೈಮ್ ಜೆಟ್ ಸ್ಕಿ ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಅವ್ನು ಆಲ್ರೆಡಿ ಮಾಡೋನೆ. ನೀವು ಮಾಡಿದ್ದೀರಾ? ಮಾಡಿದ್ದೀವಿ. ಓ, ನಾವೇ ಫಸ್ಟ್ ಅಂದರೆ ನೋಡಿ ಮಾಡಿದ್ದೀರಾ ಬ್ರೋ ಮುಂಚೆ? ಎಲ್ಲ ಇದು ಮಾಡಿಲ್ಲ. ನಾವಿಬ್ರು ಫಸ್ಟ್ ಟೈಮ್ ಹಂಗಂದ್ರೆ. ನಮ್ಮ ಸರದಿ ವೈಟು ಹೇಗಿದ್ರೆ ರೈಡು, ಆಮೇಲೆ ಊಟ. ಹಾಂ, ಇವಾಗ ಊಟಕ್ಕೆ ಹೋಗ್ತೀವಿ ಅಷ್ಟೇ. ಅಷ್ಟೇ, ಇಲ್ಲೇನಿಲ್ಲ ನೋಡೋದಕ್ಕೆ. ಬೀಚೇ, ನಾರ್ಮಲ್ ಬೀಚೇ. ಮೇಲೆಲ್ಲ ದೇವಸ್ಥಾನ ಇದೆ, ಅಲ್ಲಿ ಯಾರೂ ಹೋಗಲ್ಲ, ಎಲ್ಲ ಇಲ್ಲೇ ಇರ್ತಾರೆ ಬೀಚಲ್ಲೇ ಎಂಜಾಯ್ ಈಜೊಡ್ಕೊಂಡು ಇರ್ಬೋದು. ಬಟ್ ಮೇಯ್ನು ಕೋರಲ್ ಐಲ್ಯಾಂಡ್ದು ಮೇಯ್ನು ಮೋಟಿವ್ ಬಂದ್ಬಿಟ್ಟು ನಿಮಗೆ ಆ್ಯಕ್ಟಿವಿಟಿ ಆಡಿಲ್ಲ ಅಂದರೆ ನಾರ್ಮಲ್ ಬೀಚು ಅದು ಎಲ್ಲಿ ಬೇಕಾದ್ರೆ ಯಾವ ಬೀಚಲ್ಲಿ ಬೇಕು, ಮಂಗಳೂರು ಬೀಚಲ್ಲೂ ಆಡ್ಬೋದು ಅಷ್ಟೇ. ಸಿಂಪಲ್ ಫಂಡ. ಚೆನ್ನಾಗಿದೆ. ನೀರೆಲ್ಲ ನೋಡಿ, ನೀರೆಲ್ಲ ಕ್ಲಿಯರ್, ಫುಲ್ ಕ್ಲೀನ್, ಕ್ರಿಸ್ಟಲ್ ಕ್ಲಿಯರ್ ಇಲ್ಲ, ಬಟ್ ಕ್ಲೀನಾಗಿದೆ. ಮುಗೀತು ನಮ್ಮ ಟ್ರಿಪ್ಪು, ಮುಗೀತು. ಕೋರಲ್ ಐಲ್ಯಾಂಡ್ದು 3 ಗಂಟೆಗೆ ವಾಪಸ್ ತಂದು ಎಲ್ಲ ಹತ್ತಿಸಿದ್ರು, ಅಲ್ಲೇ ಬಿಸಾಕ್ತವ್ರೆ. ಎಲ್ಲಿ ಹತ್ತಿಸ್ಕೊಂಡ್ರು, ಪಕ್ಕದಲ್ಲಿ ಡ್ರಾಪ್ ಮಾಡಿದ್ರು. ಈಗ ವಾಪಸ್ ನಮ್ಮ ಅಣ್ಣ ರಂಡಿ ಅಂತೆ ತೆಲುಗು. ಯಾವ್ದು ಕೇಳಿಸ್ಕೊತಾರೆ ಆ ಮಾತು, ಆ ಭಾಷೆ, ಯಾವ್ದು ಭಾಷೆ ಕೇಳಿಸ್ಕೊತಾರೆ ಆ ಭಾಷೆ ಮಾತಾಡ್ತಾರೆ ಅವರು. ಸೊ ಅವ್ರು ಯಾವ ಭಾಷೆಗಳು ಜಾಸ್ತಿ ಮಾತಾಡ್ತಾರೆ ಅಂದರೆ ಆ ಜಾಗದಿಂದ ಜನಗಳು ಜಾಸ್ತಿ ಬರ್ತಾರೆ ಅಂತ. 2400 ಬಾತ್ ಒಬ್ಬರಿಗೆ, 2,500 ಬಾತ್ಗೆ ಒಂದು 4 ಗೇಮ್ ಮಾಡ್ತಾರೆ. 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಸೊ ನಾವು ಪ್ಯಾಕೇಜ್ ಚೇಂಜ್ ಮಾಡಿದ್ದೀವಿ. ಸೊ ಈಗ ಇರಿ ಊಟ. ಈಗ ಊಟಕ್ಕೆ ಹೋಗ್ಬೇಕು. ಇಲ್ಲೇ ಯಾವುದೋ ಒಂದು ರೆಸ್ಟೋರೆಂಟ್ ಕರ್ಕೊಂಡೋಗಿ ಬಿಡ್ತಾರೆ. ಬಫೆ ಇರುತ್ತೆ ಅನ್ಸುತ್ತೆ, ಆಬ್ವಿಯಸ್ಲಿ ನೋಡೋಣ.